Hello friends, welcome back to the session. Magnetism and matter part 2. So now last session ಅಲ್ಲಿ ಏನೇನು ಕಲ್ತಿದ್ವಿ? Introduction, properties of bar magnet, ಮತ್ತೆ bar magnet as an equivalent solenoid, ಮತ್ತೆ dipole in a uniform magnetic field. So ಇವತ್ತೇನ ನೋಡೋಣ ಅಂದ್ರೆ Gauss law, Earth's magnetism, magnetization and magnetic intensity, magnetic properties of materials. ಸೊ ಫಸ್ಟ್ ಮ್ಯಾಗ್ನೆಟಿಸಮ್ ಅಂಡ್ ಗಾಸ್ ಲಾ. ಸೊ ಗಾಸ್ ಲಾನ ನಾವು ಎಲೆಕ್ಟ್ರಿಸಿಟಿ ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ಚಾರ್ಜಸ್ ಮೇಲೆ ಹಾಕಿದ್ವಿ. ಬಟ್ ಮ್ಯಾಗ್ನೆಟ್ ಮೇಲೆ ಹೇಗೆ ಹಾಕೋಣ ಅಂತ ಈಗ ಕಲಿಯೋಣ. ಸೊ ದ ನೆಟ್ ಮ್ಯಾಗ್ನೆಟಿಕ್ ಗಾಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಇನ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ ಅಲ್ಲಿ ಏನ್ ಹೇಳುತ್ತೆ ಗಾಸ್ ಲಾ ಅಂದ್ರೆ ಈ ಮ್ಯಾಗ್ನೆಟಿಸಮ್ ಮೇಲೆ ಸೊ ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0. ಬಟ್ ಅಲ್ಲೇನ್ ಹೇಳಿತ್ತು ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಎಪ್ಸಿಲಾನ್ ನಾಟ್ ಟೈಮ್ಸ್ 1 by epsilon naught ಅಂತ ಹೇಳಿದೆ. ಅಂದ್ರೆ 1 by epsilon naught ಟೈಮ್ಸ್ ಆಫ್ ದ ಟೋಟಲ್ ಚಾರ್ಜ್. ಬಟ್ ಇಲ್ಲಿ ಏನ್ ಹೇಳಿದೆ, ಈ ಯಾವುದೇ ಒಂದು ಕ್ಲೋಸ್ಡ್ ಲೂಪ್ ನ ನಾವು ಕನ್ಸಿಡರ್ ಮಾಡಿದ್ರೆ ಅದರ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದರಿಂದ ಹೋಗ್ತಾ ಇರತಕ್ಕಂಥ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಇರುತ್ತೆ ಅಂತ ಹೇಳಿದ್ರೆ. ಸೊ ಏನಕ್ಕೆ ಹೆಂಗೆ 0 ಅಂದ್ರೆ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲೀವಿಂಗ್ ದ ಸರ್ಫೇಸ್ ಹೊರಗೆ ಹೋಗ್ತಿರೋದು ವಿಚ್ ಈಸ್ ಬ್ಯಾಲೆನ್ಸ್ಡ್ ಬೈ ದ ನಂಬರ್ ಆಫ್ ಲೈನ್ಸ್ ಎಂಟ್ರಿಂಗ್ ಇಟ್. ಏನಕ್ಕಂದ್ರೆ ನಾವ್ ಯಾವುದೇ ಒಂದು ಸರ್ಫೇಸ್ ನ ತಗೊಂಡ್ರೆ ದ ಮ್ಯಾಗ್ನೆಟ್ ಏನಕ್ಕೆ ನಾನು ಹೇಳಿದ್ದೀನಿ ನಿಮ್ಗೆ ಲಾಸ್ಟ್ ಟೈಮ್, ಮ್ಯಾಗ್ನೆಟ್ ಹ್ಯಾಸ್ ದಿಸ್ ಫೀಲ್ಡ್ ಲೈನ್ಸ್ ಲೂಪ್ ಆಗಿರುತ್ತೆ ಅಂತ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿರೋದು ಪುನಃ ಅಲ್ಲೇ ಬಂದು ಎಂಡ್ ಆಗುತ್ತೆ. ದೇರ್ ಫೋರ್ ಎಷ್ಟು ಹೊರಗಡೆ ಹೋಗಿರುತ್ತೋ ಅಷ್ಟೇ ಮ್ಯಾಗ್ನೆಟಿಕ್ ಲೈನ್ಸ್ ಒಳಗಡೆ ಕೂಡ ಬರುತ್ತೆ. ಅಂಡ್ ಸೊ therefore net magnetic flux is 0 on both the surfaces. ಸೊ ಸಪೋಸ್ ನಾವೇನಾದ್ರೂ ದೊಡ್ಡ ಸರ್ಫೇಸ್ ಕನ್ಸಿಡರ್ ನಾವು ಒಂದು ಸಿಲಿಂಡರ್ ಕನ್ಸಿಡರ್ ಮಾಡಿದ್ವಿ ಅನ್ಕೊಳ್ಳಿ. ಸೊ ಸಿಲಿಂಡರ್ ಮೇಲ್ಗಡೆ ಸರ್ಫೇಸ್ ಅಲ್ಲೂ ಮತ್ತೆ ಕೆಳಗಡೆ ಸರ್ಫೇಸ್ ಅಲ್ಲೂ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಇರುತ್ತೆ. ದಿಸ್ ಇಸ್ ಟ್ರೂ ಫಾರ್ ಎನಿ ಕ್ಲೋಸ್ ಸರ್ಫೇಸ್. ಹೇಗೆ ಅಂತ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋದಾದ್ರೆ ಕನ್ಸಿಡರ್ ಸ್ಮಾಲ್ ವೆಕ್ಟರ್ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್. ಸೊ ದಿಸ್ ಇಸ್ ಸ್ಮಾಲ್ ಏರಿಯಾ ಡೆಲ್ಟಾ ಎಸ್, ಇದೊಂದು ಸಣ್ಣ ಏರಿಯಾ ಕ್ಲೋಸ್ಡ್ ಆಫ್ ಎ ಕ್ಲೋಸ್ ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾ ಎಸ್. ಸೊ ಈ ದೊಡ್ಡ ಒಂದು ಸರ್ಫೇಸ್ ಎಸ್ ಏರಿಯಾ ಎಸ್ ಅಲ್ಲಿ ಒಂದು ಸಣ್ಣ ಎಲಿಮೆಂಟ್ ಡೆಲ್ಟಾ ಎಸ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫ್ಲಕ್ಸ್ ಫ್ಲೋಯಿಂಗ್ ಥ್ರೂ ಫ್ಲಕ್ಸ್ ಥ್ರೂ ದಿಸ್ ಸನ್ ಏರಿಯಾ ಇಸ್ ಈಕ್ವಲ್ ಟು ಫೈ delta phi b which is equal to b dot delta x, where b is the field at this small surface. We divide s into many small area elements. So ಇದೇ ರೀತಿ ಒಂದು ಸ್ಮಾಲ್ ಎಲಿಮೆಂಟ್ ತರ ಈ ಪೂರ್ತಿ ಏರಿಯಾನ ಬೇರೆ ಬೇರೆ ಎಷ್ಟೋ ನಂಬರ್ಸ್ ಆಫ್ ಎಲಿಮೆಂಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ದ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಎಸ್ ವಿಲ್ ಬಿ ಇಸ್ ಈಕ್ವಲ್ ಟು ಈ ದೊಡ್ಡ ಸರ್ಫೇಸ್ ನ ಪಾಸ್ ಆಗ್ತಿರ್ತಕ್ಕಂಥ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಈ ಎಲ್ಲಾ ಒಂದು ಸಣ್ಣ ಸರ್ಫೇಸ್ ಇರ್ತಾವಲ್ಲ ಅದರಿಂದ ಎಷ್ಟು ಪಾಸ್ ಆಗ್ತಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಲ್ಲದನ್ನು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. therefore phi b ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಆಲ್ ಡೆಲ್ಟಾ ಫೈ ಎಲ್ಲಾ ಸಣ್ಣ ಫ್ಲಕ್ಸ್ ಅಂದ್ರೆ ಸಮೇಷನ್ ಆಫ್ ಬಿ ಡಾಟ್ ಡಿ ಎಸ್. ಸೊ ಎಲ್ಲಾ ಸಣ್ಣ ಎಲಿಮೆಂಟ್ ಗಳಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾವು ಆಡ್ ಮಾಡಿದ್ರೆ ವೆಕ್ಟರ್ ಸಮ್ ಮಾಡಿದ್ರೆ ವಿ ವಿಲ್ ಗೆಟ್ ಫೈನಲಿ ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ತ್ ಮ್ಯಾಗ್ನೆಟಿಸಮ್. ಸೊ ಅರ್ತ್ ಮ್ಯಾಗ್ನೆಟ್ ತರ ಆಕ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಹೇಗೆ ಆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಜಿಯೋಗ್ರಫಿಕ್ ಇದನ್ನ ನಾನು ಹೇಳಕ್ಕಿಂತ ಮುಂಚೆ ಜಿಯೋಗ್ರಫಿಕಲ್ ಆಕ್ಸಿಸ್. ಸೊ ಈಗ ಅರ್ತ್ ಗೆ ಕೆಲವೊಂದು ನಾವು ನಾರ್ಮಲಿ ಅರ್ತ್ ಗೆ ನಾರ್ತ್ ಸೌತ್ ಮತ್ತೆ ಈಸ್ಟ್ ವೆಸ್ಟ್ ನೋಡ್ತೀವಿ. ಬಟ್ ಇದ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸಿಡರ್ ಮಾಡಿದ್ರೆ ಪೋಲ್ಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ಜಿಯೋಗ್ರಫಿಕ್ ಆಕ್ಸಿಸ್ ಅಂದ್ರೆ ಏನು? ಇಟ್ ಇಸ್ ಅ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಜಿಯೋಗ್ರಫಿಕಲ್ ಪೋಲ್ಸ್ ಆಫ್ ದಿ ಅರ್ತ್. ಇಟ್ ಈಸ್ ದ ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದಿ ಅರ್ತ್ ಅಂಡ್ ಆಲ್ಸೋ ನೋನ್ ಆಸ್ ಪೋಲಾರ್ ಆಕ್ಸಿಸ್. ಸೊ ಜಿಯೋಗ್ರಫಿಕಲ್ ಆಕ್ಸಿಸ್ ಅಂದ್ರೆ ಏನಿಲ್ಲ, ಸಿಂಪಲ್. ಯಾವ ಆಕ್ಸಿಸ್ ಅಲ್ಲಿ ಆಕ್ಸಿಸ್ ಸುತ್ತ ಅರ್ತ್ ರೊಟೇಟ್ ಆಗ್ತಾ ಇರುತ್ತೋ ಅರ್ತ್ ತಿರುಗ್ತಾ ಇರುತ್ತೋ ಅದನ್ನ ನಾವು ಜಿಯೋಗ್ರಫಿಕ್ ಆಕ್ಸಿಸ್ ಅಂತ ಕರಿತೀವಿ. ನಾರ್ಮಲಿ ಇಟ್ ಈಸ್ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಸೊ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ಗೆ ಒಂದು ಲೈನ್ ಹೇಳಿದ್ರೆ ನಾವು ದಟ್ ಇಟ್ ಸೆಲ್ಫ್ ಇಸ್ ಜಿಯೋಗ್ರಫಿಕಲ್ ಆಕ್ಸಿಸ್. ಏನಕ್ಕಂದ್ರೆ ಈ ಆಕ್ಸಿಸ್ ನ ಸುತ್ತಾನೆ ನಮ್ಮ ಅರ್ತ್ ರೊಟೇಟ್ ಆಗ್ತಾ ಇರೋದು. ಇಟ್ ಇಸ್ ಆಲ್ಸೋ ನೋನ್ ಆಸ್ ಪೋಲಾರ್ ಆಕ್ಸಿಸ್. ನೆಕ್ಸ್ಟ್ ಜಿಯೋಗ್ರಫಿಕ್ ಮೆರಿಡಿಯನ್. ಸೊ ಜಿಯೋಗ್ರಫಿಕ್ ಮೆರಿಡಿಯನ್ ಅಟ್ ಎನಿ ಪ್ಲೇಸ್ ಇಸ್ ಅ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದಿ ಜಿಯೋಗ್ರಫಿಕ್ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಆಫ್ ದಿ ಅರ್ತ್. ಸೊ ಜಿಯೋಗ್ರಫಿಕ್ ಪ್ಲೇನ್ ಅಂದ್ರೆ ಏನಂದ್ರೆ ಸಪೋಸ್ ಇಮ್ಯಾಜಿನ್ ಮಾಡೋದಾದ್ರೆ ನಮ್ಮ ಮುಂದ್ಗಡೆ ಒಂದು ಬಾಲ್ ಇದೆ. ಸೊ ಬಾಲ್ ನಮ್ಮ ಅರ್ತ್ ಅಂತ ತಿಳ್ಕೊಂಡ್ರೆ ಅದರ ಆಕ್ಸಿಸ್ ನಾವು ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಜಿಯೋಗ್ರಫಿಕ್ ಮೆರಿಡಿಯನ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಜಿಯೋಗ್ರಫಿಕ್ ಮೆರಿಡಿಯನ್ ಹೇಗಿರುತ್ತೆ ಅಂದ್ರೆ ಒಂದು ಪ್ಲೇನ್ ತಗೊಳ್ಳಿ. ಒಂದು ಪ್ಲೇನ್ ಅಂದ್ರೇನು, ಒಂದು ಕಾರ್ಡ್ಬೋರ್ಡ್ ಅಥವಾ ಒಂದು ಪ್ಲೇಟ್. ಆ ಪ್ಲೇಟ್ ನ ತಗೊಂಡು ಆ ಪ್ಲೇಸ್ ಅಲ್ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ಗೆ ಸೇಮ್ ಡೈರೆಕ್ಷನ್ ನಾವೇನಾದ್ರೂ ಕಟ್ ಮಾಡಿದ್ರೆ, ಸೊ ಆ ಪ್ಲೇನ್ ನ ಇನ್ಸರ್ಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕ್ ಮೆರಿಡಿಯನ್.
Next, geographic equator. So it is a great circle on the surface of the earth, and it is the plane is perpendicular to geographical axis. So all the points in the geographic equator are equal distances from the geographic poles. So ಸೆಂಟರ್ಗೆ ನಾವೇನಾದ್ರೂ ದೊಡ್ಡ ಸರ್ಕಲ್ ಈ ಒಂದು ಏನೋ ಸ್ಪಿಯರ್ಗೆ ಡಯಾಮೀಟರ್ ಯಾವ್ದಂದ್ರೆ ದಟ್ ವಿಲ್ ಬಿ ಇನ್ ಸೆಂಟರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕ್ ಇಕ್ವೇಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್. ಈ ಜಿಯೋಗ್ರಫಿಕ್ ಇಕ್ವೇಟರ್ ನ ಸರ್ಫೇಸ್ ಏನಿದೆ, ಈ ಸರ್ಫೇಸ್ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಜಿಯೋಗ್ರಫಿಕ್ ಆಕ್ಸಿಸ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಆಕ್ಸಿಸ್. ಸೊ ಇದೇ ಜಿಯೋಗ್ರಫಿಕ್ ಆಕ್ಸಿಸ್ ತರ ದರ್ ಈಸ್ ಮ್ಯಾಗ್ನೆಟಿಕ್ ಆಕ್ಸಿಸ್. ಸೊ ಮ್ಯಾಗ್ನೆಟಿಕ್ ಆಕ್ಸಿಸ್ ಏನಂದ್ರೆ ಇಟ್ ಇಸ್ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಮ್ಯಾಗ್ನೆಟಿಕ್ ಪೋಲ್ಸ್ ಆಫ್ ದಿ ಅರ್ತ್. ಬಟ್ ಇಲ್ಲಿ ಒಂದು ಏನ್ ನಾವು ಅಬ್ಸರ್ವ್ ಮಾಡೋದಾದ್ರೆ ಮ್ಯಾಗ್ನೆಟಿಕ್ ಪೋಲ್ಸ್ ಏನಿದೆ ದಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಅಟ್ ಸೇಮ್ ಪೊಸಿಷನ್. ಜಿಯೋಗ್ರಫಿಕ್ ಪೋಲ್ಸ್ ಎಲ್ಲಿರುತ್ತೋ ಅಲ್ಲ ಮ್ಯಾಗ್ನೆಟಿಕ್ ಪೋಲ್ಸ್ ಇಲ್ಲ. ಇಟ್ ಈಸ್ ಸ್ವಲ್ಪ ಡಿವಿಯೇಟ್ ಆಗಿರುತ್ತೆ, ಅಬೌಟ್ 11.3 ಡಿಗ್ರೀಸ್ ಅಷ್ಟು ಡಿವಿಯೇಟ್ ಸೊಟ್ಟ ಆಗಿರುತ್ತೆ ಮ್ಯಾಗ್ನೆಟಿಕ್ ಅರ್ತ್ ದ ಮ್ಯಾಗ್ನೆಟಿಕ್ ಪೋಲ್ಸ್. ಈ ಆಕ್ಸಿಸ್ ಏನಿದೆ, ಈ ಎರಡು ಪೋಲ್ ನ ಪಾಸ್ ಆಗಂತ ಒಂದು ಲೈನ್ ಏನಿದೆ ದಟ್ ಆಕ್ಸಿಸ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಆಕ್ಸಿಸ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೇಮ್ ಜಿಯೋಗ್ರಫಿಕ್ ಮೆರಿಡಿಯನ್ ಹೇಗಿದೆ ಹಾಗೆ ಮ್ಯಾಗ್ನೆಟಿಕ್ ಮೆರಿಡಿಯನ್. ಇಟ್ ಇಸ್ ಅ ಪ್ಲೇನ್ ಪಾಸಿಂಗ್ ಥ್ರೂ ಮ್ಯಾಗ್ನೆಟಿಕ್ ನಾರ್ತ್ ಅಂಡ್ ಸೌತ್ ಪೋಲ್. ಸೊ ಒಂದು ಪ್ಲೇನ್ ಇದೆ, ಈ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಇಂದ ಪಾಸ್ ಆಗಂತ ಒಂದು ಪ್ಲೇನ್, ಯಾವುದೇ ಪ್ಲೇನ್ ನಾವು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಕ್ವೇಟರ್. ಸೊ ದ ಗ್ರೇಟೆಸ್ಟ್ ಸರ್ಕಲ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ ಇನ್ ದ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಆಕ್ಸಿಸ್. ಸೊ ಸೇಮ್ ಹೇಗೆ ಜಿಯೋಗ್ರಫಿಕಲ್ ಇಕ್ವೇಟರ್ ಇದೆಯೋ ಹಾಗೇನೆ ಈ ಮ್ಯಾಗ್ನೆಟಿಕ್ ಇಕ್ವೇಟರ್ ಅನ್ನೋದು ಈ ಪ್ಲೇನ್ ಏನಿದೆ, ಈ ಪ್ಲೇನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಆಕ್ಸಿಸ್. ಇದು ಹೇಗೆ ಜಿಯೋಗ್ರಫಿಕ್ ಇಕ್ವೇಟರ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಜಿಯೋಗ್ರಫಿಕಲ್ ಆಕ್ಸಿಸ್. ಸೊ ಇದು ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಆಕ್ಸಿಸ್. ಸೊ ಇದು ಸೇಮ್ ಎಲ್ಲಾ ಪಾಯಿಂಟ್ ಇಂದನು, ಎರಡೂ ಪೋಲ್ ಇಂದನು ಈ ಇಕ್ವೇಟರ್ ಇದೆ ದಟ್ ಈಸ್ ಈಕ್ವಿ ಡಿಸ್ಟೆನ್ಸ್. ಏನಕ್ಕಂದ್ರೆ ಇದು ರೇಡಿಯಸ್, ಇದು ರೇಡಿಯಸ್, ದಿಸ್ ಇಸ್ ಡಯಾಮೀಟರ್. Next, magnetic declination and dip. So the angle between the magnetic meridian and the geographical meridian at a place is called as declination at the place. So ಈ theta, angle theta ಏನಂದ್ರೆ angle between these two meridian, geographic meridian ಮತ್ತೆ magnetic meridian ನಡುವೆ ಇರತಕ್ಕಂತ angle ಏನು ಎಷ್ಟು ಡಿಫರೆನ್ಸ್ ಇರುತ್ತೆ angle, that is called as magnetic declination. ಪ್ರತಿಯೊಂದು ಪ್ಲೇಸ್ ಅಲ್ಲೂ ಡಿಫರೆಂಟ್ ಇರುತ್ತೆ angle, and the declination is greater at higher altitudes and smaller near the equator. So ಹೈಯರ್ ಆಲ್ಟಿಟ್ಯೂಡ್, ನಾರ್ತ್ ಪೋಲ್ ಹತ್ರ ಹೋದಂಗೆಲ್ಲ ಈ ಆಂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಈಕ್ವೇಟರ್ ಹತ್ರ ಬರ್ತಿದಂಗೆಲ್ಲ ಆಂಗಲ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ ಅಪ್ರಾಕ್ಸಿಮೇಟ್ 0. ಅಂಡ್ ದಿ ಆಂಗಲ್ ಬಿಟ್ವೀನ್ ನೆಕ್ಸ್ಟ್ ದ ಆಂಗಲ್ ಬಿಟ್ವೀನ್ ದ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ರಿಸಲ್ಟೆಂಟ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಸ್ ಡಿಪ್. ನಮ್ಮ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಸೊಟ್ಟ ಇರೋದ್ರಿಂದ ಏನಾಗುತ್ತೆ, ನಾವು ಅದನ್ನ ಕಾಂಪೋನೆಂಟ್ ಆಗಿ ಡಿವೈಡ್ ಮಾಡಿದ್ರೆ, ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿ ಡಿವೈಡ್ ಮಾಡಿದ್ರೆ the angle between the horizontal component and this main magnetic field ಏನಿದೆ ಈ ನಡುವೆ ಇರತಕ್ಕಂತ ಆಂಗಲ್ ನಾವು ಆಂಗಲ್ ಡಿಪ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಡಿಪ್ ಅಂತ ಕರಿತೀವಿ. ಇಟ್ ಈಸ್ 0 at equator. ಸೊ ಈಕ್ವೇಟರ್ ಹತ್ರ 0, ಏನಕ್ಕಂದ್ರೆ ನೋಡಿ ದಿಸ್ ಇಸ್ ಈಕ್ವೇಟರ್. ಸೊ ಈ ಆಂಗಲ್ ನಾವು ಚೇಂಜ್ ಮಾಡ್ದಂಗೆಲ್ಲ ದೂರ ಬಂದಂಗೆಲ್ಲ ಆಂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈಕ್ವೇಟರ್ ಹತ್ರ ಆಂಗಲ್ ಈಸ್ 0 and it is 90 degree at the poles. ಸೊ ಪೋಲ್ಸ್ ಅಲ್ಲಿ ಎಕ್ಸಾಕ್ಟ್ ಸ್ಟ್ರೇಟ್ ಆಗಿರುತ್ತೆ, ಅದೇ ನಾವು ಈಕ್ವೇಟರ್ ಹತ್ರ ಬಂದಾಗ ಅಗಲಾಗುತ್ತೆ. ಸೊ ದಿಸ್ ಈ ಆಂಗಲ್ ಏನಿದೆ ಇದು ಈ ಕಡಿಮೆ ಆಗ್ತಾ ಹೋಗುತ್ತೆ. ಈಕ್ವೇಟರ್ ಅಲ್ಲಿ 0 ಅಂಡ್ ನಾರ್ತ್ ಪೋಲ್ ರೀಜನ್ಸ್ ಅಲ್ಲಿ ದಟ್ ಈಸ್ 90 ಡಿಗ್ರಿ. ನೆಕ್ಸ್ಟ್, ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. Total intensity of Earth's magnetic field does not lie on the horizontal plane. Instead, it lies along the direction at an angle dip at horizontal. To the horizontal, the component of Earth's magnetic field along the horizontal, phi is horizontal component of Earth's magnetic field. So BH is equal to B cos delta. So similarly, vertical component is BH is equal to B sin delta. So ಏನಂದ್ರೆ ಈಗ ನೋಡಿ, ಈಗ ನಾನು ಹೇಳಿದಾಗ್ಲೇ ಇದು ಸ್ವಲ್ಪ ಆಂಗಲ್ ಇರುತ್ತೆ ವಿತ್ ಹಾರಿಜಾಂಟಲ್ ಅಂತ. ದಿಸ್ ಹಾರಿಜಾಂಟಲ್ ಕಾಂಪೋನೆಂಟ್ ನಾವು ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತೀವಿ. ಅದ್ರ ವ್ಯಾಲ್ಯೂ ಎಷ್ಟಂದ್ರೆ ಬಿ ಕಾಸ್ ಡೆಲ್ಟಾ, ಮತ್ತೆ ವರ್ಟಿಕಲ್ ಕಾಂಪೋನೆಂಟ್ ಬಿ ಸೈನ್ ಡೆಲ್ಟಾ. ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಬಿ ಹಾರಿಜಾಂಟಲ್ ಸ್ಕ್ವೇರ್ ಪ್ಲಸ್ ಬಿ ವರ್ಟಿಕಲ್ ಸ್ಕ್ವೇರ್. ನೆಕ್ಸ್ಟ್, magnetization and magnetic intensity. So magnetization, also termed as magnetic polarization, is a vector quantity that gives a measure of density of the permanent or induced dipole moment in a given magnetic material. So magnetization ಏನಂದ್ರೆ which gives a measure ಎಷ್ಟು ಇನ್ ಡೈಪೋಲ್ ಇಂಡ್ಯೂಸ್ ಆಗಿದೆ ಅಥವಾ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇದೆ ಯಾವುದೇ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಅದು ಎಷ್ಟಿದೆ ಅಂತ ಹೇಳೋದಕ್ಕೆ
ಮ್ಯಾಗ್ನೆಟೈಸೇಷನ್ ಅಂತ ಕರಿತೀವಿ. ಇದು ಒಂದು ನಂಬರ್, ಅದು ಆ ನಂಬರ್ ಮೇಲೆ ಎಷ್ಟಿದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಆಸ್ ವಿ ನೋ ಮ್ಯಾಗ್ನೆಟೈಸೇಷನ್ ರಿಸಲ್ಟ್ಸ್ ಫ್ರಮ್ ಮ್ಯಾಗ್ನೆಟಿಕ್ ಮೊಮೆಂಟ್. ಸೊ ಮ್ಯಾಗ್ನೆಟೈಸೇಷನ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಂದ ಅದರ ಒಂದು ಪರಿಣಾಮ. ಸೊ ವಿಚ್ ರಿಸಲ್ಟ್ಸ್ ಫ್ರಮ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಆರ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆರ್ ದ ನ್ಯೂಕ್ಲಿಯೈ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಹೇಗೆ ಬರುತ್ತೆ ಅಂದ್ರೆ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ, ಏನೋ ಮ್ಯಾಗ್ನೆಟಿಕ್ ಮೊಮೆಂಟ್ ಡ್ಯೂ ಟು ರಿವಾಲ್ವಿಂಗ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಇಂದ ಅಥವಾ ಆಟಮ್ಸ್ ಸ್ಪಿನ್ ಇಂದ, ನ್ಯೂಕ್ಲಿಯೈ ಸ್ಪಿನ್ ಇಂದ ಈ ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದಿ ನೆಟ್ ಮ್ಯಾಗ್ನೆಟೈಸೇಷನ್ ರಿಸಲ್ಟ್ಸ್ ಫ್ರಮ್ ದ ರೆಸ್ಪಾನ್ಸ್ ಆಫ್ ದ ಮೆಟೀರಿಯಲ್ ಟು ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟೋಟಲ್ ಮ್ಯಾಗ್ನೆಟೈಸೇಷನ್ ಏನಂದ್ರೆ ಯಾವುದೊಂದು ಬಾಡಿನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ we will get the total magnetization. So the concept of magnetization helps us to classify the materials based on their magnetic property. So magnetization ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿಬಿಟ್ಟು ನಾವು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ನ ಕ್ಲಾಸಿಫೈ ಮಾಡಬಹುದು, ಅಂದ್ರೆ ಬೇರೆ ಬೇರೆ ಡಿವೈಡ್ ಮಾಡ್ತಾ ಹೋಗ್ಬೋದು. Now what is exactly magnetization? Magnetization ಅಂದ್ರೆ ಏನು? So the magnetization of given sample material M, this is M, magnetization M can be defined as net magnetic moment for the material per unit volume. ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ನ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನೆಟೈಸೇಷನ್ ಎಷ್ಟಂದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಮೊಮೆಂಟ್ ಬೈ ಇಟ್ಸ್ ವಾಲ್ಯೂಮ್. ಲೆಟ್ ಅಸ್ ನೋ ದ ಕೇಸ್ ಆಫ್ ಎ ಸಾಲಿನಾಯ್ಡ್. ಒಂದು ಸಾಲಿನಾಯ್ಡ್ ಕನ್ಸಿಡರ್ ಮಾಡಿದ್ರೆ ವಿಚ್ ಆಸ್ n ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂಡ್ ಕರೆಂಟ್ ಪಾಸಿಂಗ್ ಥ್ರೂ ಇಟ್ ಇಸ್ ಐ ಕರೆಂಟ್ ಪಾಸ್ ಆಗ್ತಾ ಇದೆ. ಮತ್ತೆ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಡಿರೈವ್ ಮಾಡೋದ್ರ ಪ್ರಕಾರ B0 is equal to mu0 ni. Now if we fill interior with solenoid with the non-zero magnetization material. So ನಾವು ಈ ಸಾಲಿನಾಯ್ಡ್ ಒಳಗಡೆ ಯಾವುದೇ ಒಂದು ಮಟೀರಿಯಲ್ ಇಟ್ರೆ ಆ ಮಟೀರಿಯಲ್ಗೆ ಮ್ಯಾಗ್ನೆಟೈಸೇಷನ್ ಇರುತ್ತೆ. ನಾನ್ ಝೀರೋ ಅಂದ್ರೆ ಝೀರೋ ಅಲ್ಲ ಅಂತ. ನೆಕ್ಸ್ಟ್ ಈ ಮ್ಯಾಗ್ನೆಟ್ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚಿಗೆ ಆಗುತ್ತೆ. ಎಷ್ಟಂದ್ರೆ ದಟ್ ನಾವು ಎಕ್ಸ್ಟರ್ನಲ್ ಈಗ ಒಳಗಡೆ ಇರ್ತಕ್ಕಂಥ ಮಟೀರಿಯಲ್ ಇದೆ, ಡ್ಯೂ ಟು ದ್ಯಾಟ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ B is equal to magnetic field due to the solenoid plus that material plus Bm, where Bm gives the field contributed to the core material. So Bm ಏನಂದ್ರೆ ಮಟೀರಿಯಲ್ ಇಂದ ಎಕ್ಸ್ಟ್ರಾ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಹಿಯರ್ Bm is proportional to magnetization of the material, mathematically mu0 into m. ಸೊ Bm ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಇಟ್ ಈಸ್ ಡ್ಯೂ ಟು ಮ್ಯಾಗ್ನೆಟೈಸೇಷನ್ ಆಫ್ ದಿ ಸಾಲಿನಾಯ್ಡ್. ಸೊ ಸಾಲಿನಾಯ್ಡ್ ಮ್ಯಾಗ್ನೆಟೈಸೇಷನ್ ಎಷ್ಟಿತ್ತು, ಸಾರಿ ಆ ಮೆಟೀರಿಯಲ್ ಮ್ಯಾಗ್ನೆಟೈಸೇಷನ್ ಎಷ್ಟಿತ್ತು, ದಟ್ ಈಸ್ m. ಸೊ Bm is equal to mu0 into m. Here mu0 is a constant of permeability of the vacuum. Let us discuss another concept here, magnetic intensity of a material. So a material magnetic intensity ಎಷ್ಟಂತ. Magnetic intensity of a material can be given as H, which is equal to B by mu0 minus m. From this equation we see that the total magnetic field can also be defined as B is equal to mu0 into H plus m. ನೀವು ಇದು ಯಾವುದನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರಿಲೇಷನ್ಸ್ ನಿಮಗೆ ನೆನಪಿದ್ರೆ ಎಕ್ಸಾಮ್ ಅಲ್ಲಿ ಬರೀ 1 ಮಾರ್ಕಿಗೆ ಕೇಳ್ಬೋದು, ಮತ್ತೆ ಡೆಫಿನೇಷನ್ ಕೇಳ್ಬೋದು, ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಕೊಡ್ಬೋದು ಅಷ್ಟೇ. Here the magnetic field due to external factors such as current in the solenoid is given as H. So ಇಲ್ಲಿ due to external ಅಂದ್ರೆ ಕರೆಂಟ್ ಪಾಸ್, ಈ ಸಾಲಿನಾಯ್ಡ್ ಇಂದ ಕರೆಂಟ್ ಪಾಸ್ ಆಗ್ತಾ ಇದೆ, therefore there is magnetic field that is H, and it is due to the nature of the core given by m. ಏನಕ್ಕಂದ್ರೆ ಒಳಗಡೆ ಇರ್ತಕ್ಕಂಥ ಮಟೀರಿಯಲ್ ಇಂದ ಅದರ ಮ್ಯಾಗ್ನೆಟೈಸೇಷನ್ ಎಷ್ಟಂದ್ರೆ m, and the later quantity that is m is depend upon the external influences given by m is equal to psi into h. ಈ psi ಏನಂದ್ರೆ that is magnetic susceptibility. Magnetic susceptibility ಏನ್ ಹೇಳುತ್ತಂದ್ರೆ it is response of a material to an external field. ಸೊ ಯಾವುದೋ ಒಂದು ಮೆಟೀರಿಯಲ್ ನಾವು ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಇಟ್ಟಾಗ ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಏನು, ದಟ್ ಈಸ್ ಫೀಲ್ಡ್ ಕ್ರಿಯೇಟೆಡ್ ಬೈ ದಿ ಸಾಲಿನಾಯ್ಡ್. ಸೊ ಸಾಲಿನಾಯ್ಡ್ ಇಂದ ಏನ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆ, ದಟ್ ಈಸ್ ಎಕ್ಸ್ಟರ್ನಲ್ ಫೀಲ್ಡ್ ಟು ದ ಮಟೀರಿಯಲ್ ವಿಚ್ ಇಸ್ ಇನ್ಸೈಡ್. ಸೊ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ಗೆ ಈ ಸಾಲಿನಾಯ್ಡ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇದೊಂಥರ ಹೇಗಂದ್ರೆ ಸಾಲಿನಾಯ್ಡ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇರ್ತಕ್ಕಂಥ ಮಟೀರಿಯಲ್ಗೆ ಎಕ್ಸ್ಟರ್ನಲ್ ಫೀಲ್ಡ್ ಇದ್ದಂಗೆ. ಸೊ ಮ್ಯಾಗ್ನೆಟೈಸೇಷನ್ ಏನೈತಿ ಈಗ ಮಟೀರಿಯಲ್ ಇಂದ ಅಂದ್ರೆ ದಟ್ ಈಸ್ psi ಇಂಟು ಹೆಚ್. ಈಗ psi ಅಂದ್ರೆ ಏನಂದ್ರೆ ಇಟ್ ಈಸ್ ಮೆಷರ್, ಏನಂದ್ರೆ ಎಷ್ಟು ಈಗ ಯಾವುದೇ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ತನ್ನ ರೆಸ್ಪಾನ್ಸ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ತನ್ನ ರೆಸ್ಪಾನ್ಸ್ ನ ತೋರಿಸೋ ಎಷ್ಟು ತೋರಿಸುತ್ತೆ ಅನ್ನೋದು ದಟ್ ಈಸ್ psi. The magnetic susceptibility of a material is small and positive for paramagnetic. So ಈ magnetic susceptibility ಈ ವ್ಯಾಲ್ಯೂ psi ನ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, 0ಗಿಂತ ಜಾಸ್ತಿ ಇರುತ್ತೆ. ಹಾಗೆ ಸಣ್ಣ ವ್ಯಾಲ್ಯೂ ಇರುತ್ತೆ ಯಾವುದಕ್ಕೆ, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ. ಹಾಗೆ ನೆಗೆಟಿವ್ ಅಂಡ್ ಸ್ಮಾಲ್ ಫಾರ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸೊ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ಅತಿ ಕಡಿಮೆ ಅಥವಾ ನೆಗೆಟಿವ್ ನಂಬರ್ ಅಲ್ಲಿ ಇರುತ್ತೆ.
ಸೊ ಈ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಡಯಾಮ್ಯಾಗ್ನೆಟಿಕ್ ಅಂತ ನಾವು ಏನಂತ ನಾವು ನೆಕ್ಸ್ಟ್ ನೋಡ್ತೀವಿ. ರಿಲೇಷನ್ ಏನ್ ಕೊಡ್ಬೋದು ಮ್ಯಾಗ್ನೆಟಿಕ್ ಮತ್ತೆ ಈ psiಗೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು 1 ಪ್ಲಸ್ psi ಇಂಟು ಎಚ್. ಈ 1 ಪ್ಲಸ್ psi ನ ನಾವು ಮ್ಯೂ ಆರ್ ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರಿಬಹುದು. ಸೊ ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಂಟು ಹೆಚ್, ದಟ್ ಈಸ್ ಟೋಟಲಿ ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಸ್ ಈಕ್ವಲ್ ಟು ಮ್ಯೂ. ಹಿಯರ್ ಮ್ಯೂ ಆರ್ ಇಸ್ ಟರ್ಮ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ ನಾ ಹೇಳ್ದಾಗ. ನೆಕ್ಸ್ಟ್ ಏನೋ ಒಂದು ಪ್ರಾಬ್ಲಮ್ ನೋಡೋಣ. ಸೊ ಸೊಲೆನಾಯ್ಡ್ ಹ್ಯಾಸ್ ಎ ಕೋರ್ ಆಫ್ ಮಟೀರಿಯಲ್ ವಿತ್ ರಿಲೇಟಿವ್ ಪರ್ಮಿಬಿಲಿಟಿ 400. ಸೊ ಮ್ಯೂ ಆರ್ ಇಸ್ ಈಕ್ವಲ್ ಟು 400 ಅಂತ ಕೊಟ್ಟಿನಿ. ಅಂದ್ರೆ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್, ಈ ಸಾಲಿನಾಯ್ಡ್ ನ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್. ಅಂಡ್ ವೈಂಡಿಂಗ್ಸ್ ಆಫ್ ದಿ ಸಾಲಿನಾಯ್ಡ್ ಈಸ್ ವೈಂಡಿಂಗ್ ಅಲ್ಲಿ ಎಷ್ಟು ಪಾಸ್ ಆಗ್ತಿದೆ ಕರೆಂಟ್ ಅಂದ್ರೆ ದಟ್ ಈಸ್ 200 ಆಂಪಿಯರ್. ಮತ್ತೆ 1000 ಟರ್ನ್ಸ್ ಪರ್ ಮೀಟರ್, ಒಂದು ಮೀಟರ್ ಅಲ್ಲಿ 1000 ಟರ್ನ್ ಇದಾವೆ. ಕ್ಯಾಲ್ಕುಲೇಟ್ ಹೆಚ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂಡ್ ಮ್ಯಾಗ್ನೆಟೈಸೇಷನ್ ಎಂ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಸೊ ನೋಡಿ ಹೆಚ್ ಮತ್ತೆ ಬಿ ಇಲ್ಲಿ ಡಿಫರೆಂಟ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂಡ್ ಮ್ಯಾಗ್ನೆಟೈಸೇಷನ್ ಕರೆಂಟ್ ಐ ಎಂ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? ಹೆಚ್ ಇಸ್ ಡಿಪೆಂಡೆಂಟ್ ಆನ್ ದ ಕೋರ್ ಆಫ್ ದ ಮೆಟೀರಿಯಲ್, ದಟ್ ಈಸ್ ಎನ್ ಇಂಟು ಐ. ಅಂದ್ರೆ 1000 ಇಂಟು 2, ದಟ್ ಈಸ್ 2 into 10 to the power 3 ಆಂಪಿಯರ್ ಮೀಟರ್. ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದ್ರೆ ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಂಟು ಮ್ಯೂ ನಾಟ್ ಇಂಟು ಹೆಚ್. ಈ ಫಾರ್ಮುಲಾಸ್ ಪ್ರಕಾರ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 1 ಟೆಸ್ಲಾ ಸಿಗುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟೈಸೇಷನ್. ಸೊ ಎಂ ಮ್ಯಾಗ್ನೆಟೈಸೇಷನ್ ಎಷ್ಟಂದ್ರೆ ಬಿ ಮೈನಸ್ ಮ್ಯೂ ನಾಟ್ ಹೆಚ್ ಇಂಟು ಡಿವೈಡೆಡ್ ಬೈ ಮ್ಯೂ ನಾಟ್. ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ಲ ವ್ಯಾಲ್ಯೂಸ್ ನಮಗೆ ಸಿಗುತ್ತೆ 8×5 ಆಂಪಿಯರ್ ಪರ್ ಮೀಟರ್. ಬಟ್ ಈ ಮ್ಯಾಗ್ನೆಟೈಸೇಷನ್ ಕರೆಂಟ್ ಅಂದ್ರೆ ಏನಂದ್ರೆ, ಸೊ ಮ್ಯಾಗ್ನೆಟೈಸೇಷನ್ ಕರೆಂಟ್ ಅಂದ್ರೆ ಏನಂದ್ರೆ ಇಟ್ ಈಸ್ ಅನ್ ಅಡಿಷನಲ್ ಕರೆಂಟ್ ದಟ್ ನೀಡ್ಸ್ ಟು ಬಿ ಪಾಸ್ಡ್ ಥ್ರೂ ದ ವೈಂಡಿಂಗ್ಸ್ ಆಫ್ ದಿ ಸೊಲಿನಾಯ್ಡ್ ಇನ್ ದ ಆಬ್ಸೆನ್ಸ್ ಆಫ್ ದ ಕೋರ್. ಅಂದ್ರೆ ಒಳಗಡೆ ಕೋರ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಂತ ತಿಳ್ಕೊಳ್ಳಿ. ಈಗ ಕೋರ್ ನ ತೆಗೆದ್ವಿ, ಕೋರ್ ನ ತೆಗೆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು? ಒಳಗಡೆ ಚೇಂಜ್ ಆಯ್ತು. ಸೊ ಎಕ್ಸ್ಟ್ರಾ ಕರೆಂಟ್ ನಾವು ಎಕ್ಸ್ಟ್ರಾ ಕರೆಂಟ್ ಐ ಎಂ ನ ಪಾಸ್ ಮಾಡಿದ್ರೆ, ಸೊ ದ್ಯಾಟ್ ಈ ಮ್ಯಾಗ್ನೆಟಿಕ್ ಏನೋ ಮೆಟೀರಿಯಲ್ ಇತ್ತು ಅದನ್ನ ಒಳಗಿಟ್ಟಾಗ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟೇ ವ್ಯಾಲ್ಯೂ ಬರ್ಲಿಕ್ಕೆ ನಾವು ಎಕ್ಸ್ಟ್ರಾ ಕರೆಂಟ್ ನ ಪಾಸ್ ಮಾಡಬೇಕು. ಸೊ ಆ ಕರೆಂಟ್ ನ ನಾವು ಮ್ಯಾಗ್ನೆಟೈಸೇಷನ್ ಕರೆಂಟ್ ಅಂತ ಕರಿತೀವಿ. ದಟ್ ಈಸ್ ಅದೇನಂದ್ರೆ ಮ್ಯಾಗ್ನೆಟೈಸೇಷನ್ ಕರೆಂಟ್ ಬಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಎನ್ ನಾಟ್ ಇಂಟು ಐ ಪ್ಲಸ್ ಐ ಎಂ. ಎಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಐ ಅಂದ್ರೆ ದಟ್ ಈಸ್ 2 ಆಂಪಿಯರ್ ಪಾಸ್ ಆಗ್ತಿರೋದು, ಬಿ ಅಂದ್ರೆ 1 ಟೆಸ್ಲಾ. ಯಾಕಂದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿತ್ತು ಒಳಗೆ? 1 ಟೆಸ್ಲಾ ಆಯ್ತು. ಸೊ ದಟ್ ಈಸ್ ದೇರ್ಫೋರ್ ಬಿ ಇಸ್ ಈಕ್ವಲ್ ಟು 1 ಟೆಸ್ಲಾ. ಫೈನಲ್ ನಮ್ಗೆ ಏನ್ ಸಿಗುತ್ತೆ? ಐ ಎಂ ಇಸ್ ಈಕ್ವಲ್ ಟು 794 ಆಂಪಿಯರ್. ಇಲ್ಲಿ ಐ ಪ್ಲಸ್ ಐ ಎಂ ಅಂತ ಹೇಳಿದೀವಿ ಏನಕ್ಕಂದ್ರೆ ಐ ಇಸ್ ಇನಿಷಿಯಲ್ ಕರೆಂಟ್. ಸೊ ಸಾಲಿನಾಯ್ಡ್ ಇಂದ ಮುಂಚೆನೆ ಕರೆಂಟ್ ಪಾಸ್ ಆಗ್ತಾ ಇರೋದು ಐ. ಐ ಎಂ ಏನಂದ್ರೆ ಎಕ್ಸ್ಟ್ರಾ ಎಷ್ಟು ಕರೆಂಟ್ ಪಾಸ್ ಮಾಡಬೇಕು, ದಟ್ ಈಸ್ ಐ ಎಂ. ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಷ್ಟೇ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಸೊ ದ್ಯಾಟ್ ಎಕ್ಸ್ಟ್ರಾ ಕರೆಂಟ್ ಪಾಸ್ ಮಾಡಿದ್ರೆ ನಾವು ಕೋರ್ ನ ತೆಗೆದ್ರು ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ದೇರ್ಫೋರ್ ನಾವು ಎಕ್ಸ್ಟ್ರಾ ಕರೆಂಟ್ ಪಾಸ್ ಮಾಡಬೇಕು. ಅದ್ರ ಎಷ್ಟಂತ ಕಂಡುಹಿಡಿಯೋಕೆ ಫಾರ್ಮುಲಾ ಇದೆ. ಸೇಮ್ ಸಿಮಿಲರ್ ಫಾರ್ಮುಲಾನೇ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಎ. ಆದ್ರೆ ಇಲ್ಲಿ ಏನಂದ್ರೆ ಐಗೆ ಐ ಬದಲು ಐ ಪ್ಲಸ್ ಐ ಎಂ, ಏನಕ್ಕಂದ್ರೆ ಎಕ್ಸ್ಟ್ರಾ ಕರೆಂಟ್ ಪಾಸ್ ಮಾಡೋ ಐ ಎಂ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್. ಸೊ ಡಯಾಮ್ಯಾಗ್ನೆಟಿಸಮ್ ಅಂದ್ರೇನು? materials which are weakly repelled or by the external magnetic field. So ಈ ಆಬ್ಜೆಕ್ಟ್ ನ ಏನಾದ್ರು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ನ ನಾವೇನಾದ್ರು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ರೆ ಸ್ಲೈಟ್ ಆಗಿ ರಿಪೆಲ್ ಆಗುತ್ತೆ. ಅಂಡ್ ಈ ಮೆಟೀರಿಯಲ್ ನ ನಾವೇನಾದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಈ ಮೆಟೀರಿಯಲ್ ಯಾವಾಗಲೂ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಆಗಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎಕ್ಸ್ಪೆಲ್ಡ್ ಬೈ ದ ಮೆಟೀರಿಯಲ್. ಸೊ ಈ ಮೆಟೀರಿಯಲ್ ನಾವು ಇಟ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಕ್ ಬಿಡಲ್ಲ ತನ್ನ ಮುಖಾಂತರ. ಎಕ್ಸ್ಪೆಲ್ ಅಂದ್ರೆ ಹೊರಗಡೆ ದಬ್ಬುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ. ಅಂಡ್ ಮ್ಯೂ ಆರ್ ಇಸ್ ಲೆಸ್ ದೆನ್ 1 ಅಂಡ್ ಸಸೆಪ್ಟಿಬಿಲಿಟಿ psi ಇಸ್ ನೆಗೆಟಿವ್ ಅಂಡ್ ಸ್ಮಾಲ್ ಅಂಡ್ ದೇ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಅವಕ್ಕೆ ಪರ್ಮನೆಂಟ್ ಅಂತ ಡೈಪೋಲ್ ಮೂಮೆಂಟ್ ಇರಲ್ಲ. ನಾವೇ ಇಂಡ್ಯೂಸ್ ಮಾಡಬಹುದು ಬೇಕಾದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಡೈಪೋಲ್ ಗಳನ್ನ ಇಂಡ್ಯೂಸ್ ಮಾಡಬಹುದು. And X is independent of the temperature. So susceptibility is independent of the temperature. ಸ್ವಲ್ಪ ಎಕ್ಸಾಂಪಲ್ಸ್ ಏನಂದ್ರೆ ಬಿಸ್ಮತ್, ಕಾಪರ್, ಲೆಡ್, ಸಿಲಿಕಾನ್, ನೈಟ್ರೋಜನೇಟ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್, ನೀರು ಮತ್ತೆ ಸೋಡಿಯಂ ಕ್ಲೋರೈಡ್. ಸೊ ಇವೆಲ್ಲ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಅಂದ್ರೆ ನಾವೇನಾದ್ರೂ ಮ್ಯಾಗ್ನೆಟಿಕ್ ಒಂದು ಮ್ಯಾಗ್ನೆಟ್ ಇಟ್ರೆ ಆ ಮ್ಯಾಗ್ನೆಟ್ ಮುಂದೆ ಈ ಆಬ್ಜೆಕ್ಟ್ಸ್ ಇಟ್ರೆ ರಿಪೆಲ್ ಆಗುತ್ತೆ ಅಂತ ಸಿಂಪಲ್ ಆಗಿ. ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಸಮ್. ಸೊ ಪ್ಯಾರಾಮ್ಯಾಗ್ನೆಟಿಸಮ್ ಏನಂದ್ರೆ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಏನಂದ್ರೆ ಆಪೋಸಿಟ್ ಟು ಡಯಾಮ್ಯಾಗ್ನೆಟಿಸಮ್.
ನಾವೇನಾದ್ರೂ ಫೀಲ್ಡ್ ಅಲ್ಲಿ ಇಟ್ರೆ ಸೊ ವೀಕರ್ ರೀಜನ್ ಇಂದ ಸ್ಟ್ರಾಂಗರ್ ರೀಜನ್ ಕಡೆ ಈ ಮಟೀರಿಯಲ್ಸ್ ಮೂವ್ ಆಗುತ್ತೆ. ಅಂಡ್ ಮ್ಯೂ ಆರ್ ಇಸ್ ಗ್ರೇಟರ್ ದೆನ್ 1. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ವೀಕ್ಲಿ ಅಟ್ರಾಕ್ಟೆಡ್, ಪೂರ್ತಿ ಅಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಬೈ ದಿಸ್ ಮೆಟೀರಿಯಲ್. ಸಸೆಪ್ಟಿಬಿಲಿಟಿ ಇಸ್ ಪಾಸಿಟಿವ್ ಅಂಡ್ ಸ್ಮಾಲ್. ದೇ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್, ಅಂದ್ರೆ ಪರ್ಮನೆಂಟ್ ಮುಂಚೆನೆ ಡೈಪೋಲ್ಸ್ ಇರುತ್ತೆ ಒಳಗಡೆ, ನಾವು ಇಂಡ್ಯೂಸ್ ಮಾಡೋದು ಬೇಕಾಗಿರಲ್ಲ. Some paramagnetic materials are aluminum, sodium, calcium, oxygen at standard STP, standard temperature, and copper chloride. ಸಿಂಪಲ್ ಆಗಿ ಈ ಮೆಟೀರಿಯಲ್ಸ್ ನಾವು ಮ್ಯಾಗ್ನೆಟ್ ಹತ್ರ ಇಟ್ಟರೆ ಮೆಲ್ಲಕ್ಕೆ ಅಟ್ರಾಕ್ಟ್ ಆಗ್ತವೆ, ಜೋರಾಗಿ ಒಂದೇ ಸರಿ ಅಟ್ರಾಕ್ಟ್ ಆಗಲ್ಲ, ಬಟ್ ಮೆಲ್ಲಕ್ಕೆ ಅಟ್ರಾಕ್ಟ್ ಆಗ್ತವೆ. ಬಟ್ ಈಗ ನೆಕ್ಸ್ಟ್ ಮ್ಯೂ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಬಿ ನಾಟ್. ಮ್ಯಾಗ್ನೆಟೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, but magnetization is inversely proportional to temperature. So magnetization M is equal to directly proportional to B by T. So ಈ ಪ್ರೊಪೋರ್ಷನಲ್ ನ ತೆಗೆದ್ರೆ ನಾವು ಕಾನ್ಸ್ಟೆಂಟ್ C ಇಡಬೇಕು. Therefore magnetization ಅಂದ್ರೆ psi into H is equal to, ಈ H ನ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಏನ್ ಸಿಗುತ್ತೆ, psi is equal to C into magnetization divided by T. Therefore this psi is inversely proportional to temperature. ಸೊ ಟೆಂಪರೇಚರ್ ಜಾಸ್ತಿ ಮಾಡಿದಂಗೆಲ್ಲ ಈ psi ಅನ್ನೋ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಸಮ್ ಟೈಮಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಹೇಗಂತ. ಫೆರೋಮ್ಯಾಗ್ನೆಟಿಸಮ್, ದೀಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮಟೀರಿಯಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಅಂಡ್ ದಿಸ್ ಆಲ್ಸೋ ಮೂವ್ಸ್ ಫ್ರಮ್ ವೀಕರ್ ಟು ಸ್ಟ್ರಾಂಗರ್ ಫೀಲ್ಡ್. ಈ ಮೆಟೀರಿಯಲ್ ಹೇಗಂದ್ರೆ ತನ್ನಿಂದ ಎಲ್ಲಾ ಆಲ್ಮೋಸ್ಟ್ ತುಂಬಾ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪಾಸ್ ಮಾಡ್ಕೊಳ್ಳುತ್ತೆ, ಬಟ್ ಸೈಡ್ ಅಲ್ಲಿ ಇರತಕ್ಕಂಥದ್ನು ಬೆಂಡ್ ಮಾಡ್ಬಿಟ್ಟು ಪಾಸ್ ಮಾಡ್ಕೊಳ್ಳುತ್ತೆ. psi is positive and large, mu r is very much greater than 1, 1 ಗಿನ ತುಂಬಾ ಜಾಸ್ತಿ, and they possess permanent dipole moment. ನೆಕ್ಸ್ಟ್ ಒಂದು ಟರ್ಮ್ ಕ್ಯೂರಿ ಟೆಂಪರೇಚರ್ ಅಂತ. ಸೊ ಕ್ಯೂರಿ ಟೆಂಪರೇಚರ್ ಅಂದ್ರೆ ಇಟ್ ಇಸ್ ಅ ಟೆಂಪರೇಚರ್ ಅಟ್ ವಿಚ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಬಿಹೇವ್ಸ್ ಲೈಕ್ ಅ ಪ್ಯಾರಾಮ್ಯಾಗ್ನೆಟಿಕ್. ಅಂದ್ರೆ ನಾವು ಟೆಂಪರೇಚರ್, ಈ ಒಂದು ಟೆಂಪರೇಚರ್ ಅಲ್ಲಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. If the temperature is less than the Curie temperature, then psi has complex relation with temperature. ಹೇಳಕ್ಕಾಗಲ್ಲ psi ಹೇಗೆ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ, ವಿಚ್ ಹ್ಯಾಸ್ ಕಾಂಪ್ಲೆಕ್ಸ್ ರಿಲೇಷನ್. ಕಡಿಮೆ ಇದ್ರೆ ಅಕಸ್ಮಾತ್ ಕ್ಯೂರಿ ಟೆಂಪರೇಚರ್ ಈಕ್ವಲ್ ಅಥವಾ ಜಾಸ್ತಿ ಏನಾದ್ರೂ ಇದ್ರೆ ಫೆರೋಮ್ಯಾಗ್ನೆಟಿಕ್ ವಿಲ್ ಬಿಕಮ್ ಪ್ಯಾರಾಮ್ಯಾಗ್ನೆಟಿಕ್. ನಾವೇನಾದ್ರೂ ಟೆಂಪರೇಚರ್ ನ ಇನ್ನೂ ಜಾಸ್ತಿ ಮಾಡಿದ್ರೆ ಸೊ ಫೆರೋಮ್ಯಾಗ್ನೆಟಿಕ್ ವಿಲ್ ಬಿಕಮ್ ಡಯಾಮ್ಯಾಗ್ನೆಟಿಕ್. ಅದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೋಬಹುದು ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದ್ರೆ, ಎಷ್ಟಕ್ಕಿನ ಕ್ಯೂರಿ ಟೆಂಪರೇಚರ್ ಗಿಂತ. What are domains? So domains ಅಂದ್ರೆ ಏನು? Atoms possesses the permanent dipole moments are strong enough to influence the neighboring atom. So ಒಂದು ಮಾಲಿಕ್ಯೂಲ್ ಅಲ್ಲಿ ಕೆಲವೊಂದು ಆಟಮ್ಸ್ ಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ, ಅಂಡ್ ವಿಚ್ ಇಂಡ್ಯೂಸ್ ದಿ ಅದರ್ ಆಟಮ್ಸ್. ಸೊ ಬೇರೆ ಆಟಮ್ಸ್ ಅಲ್ಲಿ ಇಂಡ್ಯೂಸ್ ಮಾಡುತ್ತೆ ಡೈಪೋಲ್ ಮೊಮೆಂಟ್ಸ್ ನ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಎಕ್ಸ್ಟರ್ನಲ್ ಫೀಲ್ಡ್ ಏನಾದ್ರೂ ಹಾಕಿದಾಗ ಕೆಲವೊಂದು ಆಟಮ್ಸ್ ಎಲ್ಲ ಒಂದೇ ಜಾಗದಲ್ಲಿ ಅಲೈನ್ ಆಗ್ತಾ ಹೋಗುತ್ತೆ, ಅಂಡ್ ಈ ಗ್ರೂಪ್ ಒಂದೇ ಡೈರೆಕ್ಷನ್ ಇರ್ತಕ್ಕಂಥ ಮೊಮೆಂಟ್ಸ್, ಮ್ಯಾಗ್ನೆಟಿಕ್ ಮೊಮೆಂಟ್ಸ್ ಇರುತ್ತೆ, ಡೈಪೋಲ್ಸ್ ಇರುತ್ತೆ, ಆ ಒಂದು ಗ್ರೂಪ್ ನ ನಾವು ಡೊಮೇನ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಎಲ್ಲ ಒಂದೇ ಡೈರೆಕ್ಷನ್ ಹೋಗ್ತವೆ. ಸೊ ಡಿಫ್ರೆಂಟ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದ್ರೆ ಈ ಡೊಮೇನ್ಸ್ ರ್ಯಾಂಡಮ್ ಆಗಿ ಅರೇಂಜ್ ಆಗ್ತಾ ಹೋಗ್ತವೆ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಟಾಪಿಕ್ ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.